ಈ ಕಾವೇರಿ ನೀರು ನಿಗಮದ ಒಂದು ಸಣ್ಣ ಕಾಲುವೆ ಮತ್ತು ಕೊರಚಲುಗಳ ಮೇಲೆ ಇವರು ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ಕಟ್ಟಡ ಕಟ್ಟಿದ್ದಾರೆ. ಇದು ತೆರವುಗೊಳಿಸಬೇಕು. ಈಗಾಗಲೇ ಇದರಿಂದ 4-5 ತಿಂಗಳಿಂದ ಹೋರಾಟ ಮಾಡ್ತಾ ಇದೀವಿ. ಈ ಹೋರಾಟದ ಫಲವಾಗಿ ಇವತ್ತು ತೆರವುಗೊಳಿಸ್ತಾ ಇದಾರೆ. ಈಗ PDO ಬಂದು ಹೋದ್ರು ನೋಡಿ, ಮೀಟಿಂಗ್ ಅಲ್ಲಿ ಅವ್ರ ಮೀಟಿಂಗ್ ಇದೆಯಾ ಇಲ್ವಾ ಅಂತ ಕನ್ಫರ್ಮ್ ಮಾಡ್ಬೇಕು. ಒಂದು ಎರಡನೇದು, ಈಗ ಬಿಂದು ಅವರು ಮೇಡಮ್ ಬರ್ತಿದ್ರು, ಕಾವೇರಿ ಅವರು ಬಂದಿಲ್ಲ, ಇವರು ಫೋನ್ ತೆಗಿತಾ ಇಲ್ಲ. ನಾವು ನಿಂತ್ಕೊಂಡು ಅವ್ರು ಮಾಡ್ಬೇಕಾದ ಕೆಲಸ ನಾವು ಮಾಡ್ತಾ ಇದೀವಿ. ಈಗ ಯಾರು ಅಧಿಕಾರಿಗಳು ಬರಲ್ಲ. PDO ಬಂದ್ರೆ 5 ನಿಮಿಷ ಹೊಟ್ಟೋದ್ರು. ಈಗ ಕರ್ತವ್ಯ ನಿರ್ವಹಿಸಿದ್ರು, ಇದು ಕರ್ತವ್ಯ ಲೋಪ. ಇಲ್ಲಿ ಯಾರ್ಯಾರು ಅಧಿಕಾರಿ ಬರಲ್ಲ, ಅವ್ರ ಮೇಲೆಲ್ಲ ನಾನು ಶಿಸ್ತು ಕ್ರಮಕ್ಕೆ ಸಂಬಂಧಪಟ್ಟ ಸೆಕ್ಷನ್ ಪ್ರಾಧಿಕಾರದ ಉನ್ನತಾಧಿಕಾರಿ ದೂರು ನೋಡ್ತೀನಿ. ಹೇಳ್ತಾರೆ ಈಗ ಈ ತರ ಬಹಳಷ್ಟು ಅಕ್ರಮಗಳಾಗಿದೆ ಬೇರೆ ಕಡೆ ಅಂತ ಹೇಳ್ತಾರೆ. ಕೊಡ್ಲಿ. ಈಗ ಮಹೇಶ್ ಅವ್ರು ಏನ್ ಹೇಳೋರು, ಅವ್ರು ದೂರ್ ಕೊಡ್ಲಿ ನಮ್ಗೆ ಲಿಖಿತವಾಗಿ. ನಾನು ಮಾಡಿಲ್ಲ ಅಂದ್ರೆ ಕೇಳಿ. ಅಕ್ರಮನೇ ಕೊಡಿ. ಉಳಿಸ್ಬೇಡ. ನಾನೇ ಮಾಡ್ತೀನಿ, ಉಡಿಸು, ಆಮೇಲೆ ಮಾತಾಡ್ರಿ. ಈಗ ತೋರಿಸಿ ಮಾಡ್ತೀವಿ ಇವತ್ತು. ಮಾಡ್ತೀನಿ ಬಿಡಿ, ಮಾಡ್ತೀನಿ. ಮಾಡಕ್ಕೆ ನಿಂತಿರೋದು ಮಾಡ್ತೀವಿ. ನಾವು ಸಮಾಜ ರಕ್ಷಣಾ ಸೇನೆ ಗಂಟೆ ಮಾಡೇ ಮಾಡ್ತೀವಿ. ಇವತ್ತೇ ಆಗ್ಲೇಬೇಕು. ಮಾಮೂಲಿ ಹನುಮಂತಣ್ಣ ಅಂದ್ಬಿಟ್ಟೇನೋ ಕನಕಪುರದವ್ರಂತ ಅವರು ಎಲ್ಲ ಸರ್ಕಾರ ಲೆವೆಲ್ಗೂ ಬರೆದು ಏನು ಗೌರ್ಮೆಂಟ್ ಹನುಮಂತರಾಜ್ ಅವರು ಒಂದು ಅರ್ಜಿ ಹಾಕಿದ್ರು. ಕಟ್ಟೋಣ ಅಂತ ಅರ್ಜಿ ಹಾಕಿದ್ರು. ಆಮೇಲೆ 7ನೇ ಅರ್ಜಿ ಹಾಕಿದ್ರು. ಆಗ PDO ಸಾರು 7ನೇ ಅರ್ಜಿನ ವಾಟ್ಸ್ಆಪ್ ಮಾಡಿದ್ರು. ನೋಡಿದ್ವಿ. ನಾನು ಯಾವ್ದೋ ಒಂದಿತ್ತು, ಆ ಸುದ್ದಿಗೆ ಹೋದ್ರೆ ಇಲ್ವ ಐತೆ ಅಂದ್ರು. ಇವತ್ತು ಹನುಮಂತಣ್ಣವರು ಅದೇನ್ ಬೇಕು ಪಡಿಸ್ಕೋಬಹುದು. ಇಲ್ಲ ನಂದೇನಾಗದೆ ನಮ್ ದುಡ್ಡಲ್ಲಿ ಏನೇನಂತ ತೋರಿಸ್ತೀನಿ. ಸರಿ, ಏನು ಗೊತ್ತಿಲ್ಲ, ತಪ್ಪು ಮಾಡಿದೆ, ಭಿಕ್ಷೆ ಅಂತ ಕೇಳ್ಕೊಂಡಿ ನೀವು ಬಿಡ್ಲಿಲ್ಲ. ಗುಡಿ ವಿಷಯ ಆಧಾರಿತ ನಿಮ್ಮ ವೈಯಕ್ತಿಕ ಒಂದು ದ್ವೇಷ ಇಲ್ಲ. ಏನು ಕಾಲುವೆ ನೀರಾವರಿ ನಿಗಮ ಸ್ಕೆಚ್ ಅಲ್ಲಿ ಇದೆ, ನಕ್ಸಲ್ ಇದೆ ಸರ್. ನಾನು ಪಣ್ಣ ಸರ್, ಒಂದ್ ನಿಮಿಷ ಚಿಕ್ಕನವರ ಸರ್, ಈಗ ಹೇಳ್ತಾ ಇದೀವಿ, ಅದರ ಹತ್ರ ಮಾತಾಡಿದೀವಿ. PDO ಅವ್ರು ಅರ್ಜಿ ಕೊಟ್ಟವ್ರೆ. PDO ಅವರು ಈಗ ತೆರವುಗೊಳಿಸಕ್ಕೆ ಹನುಮಂತರಾಜು ಅರ್ಜಿ ಕೊಟ್ಟಿರೋರು. ನನ್ನ ಮನೆ ಮಾಡ್ಕೊಂಡ್ರೆ ಇವರು ಬಂದವ್ರೆ. ಈಗ ಆಯ್ತು, ನಿಮಗ್ ಸೇರಿತ್ತು ನೋಡ್ರಿ. PDO ಬಂದವ್ರೆ ಹೋಯ್ತವ್ರೆ. ನೀವು ಇಷ್ಟು ಲೋಕಾಚಾರಗಳೆಲ್ಲ ನ್ಯಾಯ ಮಾಡಿದಿರಿ, ತಲೆ ಮೇಲೆ ಕಟ್ಟಬಾರ್ದು ಅಂತ ಗೊತ್ತಿಲ್ವೇನ್ರಿ? ತಪ್ಪಾಯ್ತು, ಮುಗಿಸ್ಕೊಳ್ಳಿ. ಇನ್ನು ಸುದ್ದಿ ಬರಬೇಡಿ, ಮುಟ್ಟಿಸ್ಕೊಳ್ಳಿ. ಇವತ್ತು ಇನ್ನು ನಾವು ಬಂಡವಾಳ ಹಾಕ್ತದೆ ಗೊತ್ತಾಗಲ್ಲ. ಮುಟ್ಟಿಸ್ಕೊಂಡ್ರೆ ಕಾರ್ ಮುಂದೆ ತಗೋಬಂದೇನೋ ಹೋಗ್ JCB ಕರ್ಕಬ ಎಳಿಸ್ತಾ ಇರೋ. ಮಹೇಶನ ಊರದ್ ನಿನ್ ಬುಡಕ್ ಬತ್ತೆ ಅಂತ ಇವ ಅಂದ್ರು. ನನ್ ಕೂಡ ಓದ್ಕೊಂಡ್ಲಿ PG ಓದ್ತಾ, ಆ ಮನೆ ಓದ್ತಾ, ಉಲ್ಲಂಘನೆ ಆಗಿದೆ. ಕಾನೂನು ಮಾಡ್ತೀವಿ ಸ್ವಾಮಿ, ಏನ್ ಬರ್ತೀನಿ ನಂದು ಮಾಡ್ಬೇಕ. ಇನ್ನೊಬ್ಬ ಮಾಡ್ಲಿಲ್ಲ ಅಂದ್ರೆ ಅವಾಗ ಕೇಳಿ ಅಷ್ಟೇ. ಮಾತಾಡಿ ಈಗ ಬೇರೆ ಮಾಡಿರುವುದಾ ಅಲ್ಲಿ. ಈಗ ಭಯ ಗಿನಿಸ್ವಾಮಿ ಅಂದ್ಬಿಟ್ಟು ನನ್ನ ಸ್ವಂತ ಮಾವ APMC ಅಧ್ಯಕ್ಷರು, ಅವ್ರಿಗೆ 9 11 ತೆಗ್ದವ್ರೆ. ನೀವು ನೈಟ್ ಬಂದಿದ್ದೀವಿ, ಎಲ್ಲ ತೋರಿಸ್ತೀನಿ. ಅದೇನಾಗುತ್ತೆ ಹಣೆ ಬರ್ತಿದ್ದು. ಮಹೇಶ್ ಅವರೇ, ಬೇರೆ ಕಡೆ ಅಕ್ರಮ ಮಾಡಿದಾರ? ಬೇರೆ ಕಡೆ ಅಕ್ರಮ ಆಗಿದೆಯಾ? ಬ್ಲಾಕ್ ಮೇಲ್ ಮಾಡ್ತಾವ್ರೆ. ಯಾರು ಬ್ಲಾಕ್ ಮೇಲ್ ಮಾಡ್ತಾರ? ಇವ್ರು ತಂಗ ಇನ್ನೊಬ್ರು ತಗೊಂಡು ಕಾಂಪೌಂಡ್ ಹಾಕವ್ರೆ. ತೋರಿಸ್ತೀನಿ ಎಲ್ಲ ಆಗೋದು. ಯಾವ್ದಾರಾಗ್ಲಿ ನನಗೇನು ನಿಮ್ ಬಗ್ಗೆ ವೈಯಕ್ತಿಕ ಇಲ್ಲ, ಅಕ್ರಮ ಹೋರಾಟ ಮಾಡ್ತೀವಿ. ನಿನ್ ಹೋರಾಟ ಅದೇನು ವಿಡಿಯೋದು ನಾನ್ ಲೈನ್ ಲೆವೆಲ್ ಕೇಳ್ಕೊಂಡು ಕೊಟ್ಟಿಲ್ಲ. ನೀವು ನಾನೇ ಕಿಸ್ಕೊಂಡು ಹೋಯ್ತಾರ ಸಕಲ್ವಾ ಬರ್ಲಿ. ನನಗೆ ಬರ್ದರೆ ನನ್ನ ಪಂಚಾಯತಿಗೆ
ನೋಡ್ರಿ ಮಹೇಶ್ ಅವರೇ, ನಾನು ನಿಮ್ನ ವೈಯಕ್ತಿಕವಾಗಿ ಟಾರ್ಗೆಟ್ ಮಾಡಿಲ್ಲ. ಇಲ್ಲಿ ಕಾಲುವೆ ಮೇಲೆ ಕಟ್ಟಿದೀರ ಅನ್ನೋದೊಂದು ಅಷ್ಟೇ ಉದ್ದೇಶ ಬಿಟ್ರೆ ನಂಗೆ ಮಹೇಶ್ ಮೇಲೆ ಏನು ದ್ವೇಷ ಇಲ್ಲ. ಬೇಡ, ನೀರು ಹೋಗ್ಲಿ ಬಿಡಿ. ಜಲ ಈಗ ಹಿಂದಿಂದ ನೀರು ಬಂದು ಎಲ್ಲ ಹೋಗ್ಬೇಕು. ತಾನು ಕಟ್ಲ ಇಲ್ಲಿ ಮಾಡ್ತೀನಿ ಬಿಡ್ರಿ, ಮಾಡ್ತೀನಿ ನಾವು ಹೌದು ಮಾಡ್ತೀವಿ ಬಿಡ್ರಿ.